ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಟು ಮೈ 6th ವ್ಲಾಗ್. ಇವತ್ತು ಒನ್ಸ್ ಅಗೇನ್ ಮೈಸೂರಿಗೆ ಹೋಗ್ತಾ ಇದೀವಿ. ಬಟ್ ಈ ಸತಿ ಮೈಸೂರಿಗೆ ಹೋಗ್ತಾ ಇರೋದು ಕಾಲೇಜ್ ಫ್ರೆಂಡ್ಸ್ ಜೊತೆ ಅಲ್ಲ, ನನ್ನ ಯಲಹಂಕ ಫ್ರೆಂಡ್ಸ್ ಜೊತೆ. ಪ್ರಶಾಂತ್ ರೆಡಿ ಆಗಿದೆ, ದಿಲೀಪ್ ರೆಡಿ ಆಗಿದೆ. ಬಟ್ ದಿಲೀಪ್ ವರ್ಕ್ ಫ್ರಮ್ ಹೋಮ್ ಆನ್ಲೈನ್ ವರ್ಕ್ ಫ್ರಮ್ ಕಾರು. ತರುಣ್ ಇನ್ನೂ ಬಂದಿಲ್ಲ. ಲೆಟ್ ಸ್ಟಾರ್ಟ್ ದಿ ಜರ್ನಿ. ಜಸ್ಟ್ ನಾವು ಈಗ ತಟ್ಟೆ ಇಡ್ಲಿ ತಿನ್ಬಿಟ್ಟು, ಅದು ಬಿಡ್ದಿಲಿ ರೇಣುಕಾಂಬ ತಟ್ಟೆ ಇಡ್ಲಿ ತಿಂದು ಮಸಾಲೆ ದೋಸೆ ತಿಂದು ಹೊರಟಿದೀವಿ. ತಟ್ಟೆ ಇಡ್ಲಿ ಹೆಂಗಿತ್ತು ಅಂತ ಇವರೇ ಹೇಳ್ತಾರೆ. ಹೆಂಗಿತ್ರಪ್ಪ ತಟ್ಟೆ ಇಡ್ಲಿ? ಹೂವ ಇದ್ದಂಗಿತ್ತು, ಮಲ್ಲಿಗೆ ಹೂವ ಇದ್ದಂಗಿತ್ತು. ಆ ಬೆಣ್ಣೆ ಮೇಲೆಗಡೆ ಸವರ್ಕೊಂಡು ಆ ಚಟ್ನಿಲಿ ಅದ್ಕೊಂಡು ತಿಂತಾ ಇದ್ರೆ ಮಜಾನೇ ಅನ್ಬೇಕು ನೀವು. ಚಟ್ಟಾಪಟ. ಇಲ್ಲಿಂದ ಡೈರೆಕ್ಟ್ ಆಗಿ ನಾವೀಗ ಚಾಮುಂಡಿ ಬೆಟ್ಟ ಕೊಟ್ಟಿದೀವಿ. ಚಾಮುಂಡಿ ಬೆಟ್ಟದಲ್ಲಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ರೋಹಿತ್, ಚಾಮುಂಡಿ ಬೆಟ್ಟಕ್ಕೆ ಮುಂಚೆ ಒಂದು ಸಣ್ಣ ಸ್ಟಾಪ್ ಕೊಡ್ತಾ ಇದೀರಿ, ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀರಿ. ಚಾಮುಂಡಿ ಬೆಟ್ಟಕ್ಕಿಂತ ಮುಂಚೆ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ದಿಲೀಪ್ ಹೇಳೋನಲ್ಲ, ಅದೇ ಪ್ಲೇಸ್ ಇದು. ಶ್ರೀ ಕಂಬದ ನರಸಿಂಹಸ್ವಾಮಿ ಅಂತ, ಮಂಡ್ಯದ ಹತ್ರ ಬರುತ್ತಿದ್ದು. ಥ್ಯಾಂಕ್ ಯು ಡ್ಯೂಡ್. ಕೇಳ್ಕೊಂಡಾಕೋ ಚೆನ್ನಾಗ ಒಳ್ಳೇದಾಗ್ಲಿ ಅಂತ ಹುಡುಗರಿಗೆ, ಒಳ್ಳೆ ಹುಡುಗಿ ಸಿಗ್ಲಿ ಅಂತನಾ? ಇಲ್ಲ ಒಳ್ಳೇದಾದ್ರೆ ಆಮೇಲೆ ಒಳ್ಳೆ ಹುಡುಗಿರು ಎಲ್ಲರೂ ಸಿಗ್ತಾರೆ ಅವ್ರೆ. ಇದು ಆಕ್ಚುಲಿ ಚೆನ್ನಾಗಿ ನಿನ್ನ ಸ್ಕೋಪನ್ನು ಕೊಡು, ನಿನ್ನ ತಾಳ್ಮೆನೂ ನನಗೆ ಕೊಡು. ನಾನು ಉಗ್ರಾಮ್ ಫಿಲಮ್ ನೋಡ್ತಾ ಇದ್ದ ಪ್ರಶಾಂತ್. ಟ್ರಿಪ್ ಬರಕ್ ಮುಂಚೆ ಡೈಲಾಗ್ ಎಲ್ಲ ಹೊಡಿತಾ ಇದ್ದೆ. ಪ್ರಾಕ್ಟೀಸ್ ಮಾಡ್ಕೊಂಬಂದೆ ಡೈಲಾಗ್ ನಾವು ಟ್ರಿಪ್ ಬರೋಕ್ಕಿಂತ ಮುಂಚೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಮ್ಮ ದೇವ ತ್ರಿಶೂಲನೂ ಕೊಡು, ಅದ್ರ ಜೊತೆಗೆ ನಿಂಬೆಹಣ್ಣು ಕೊಡು ಅಂತ ಕೇಳ್ಬೇಡ. ಮಸ್ತಾಗೈತಲ್ಲ ಇದು ಬೆಟ್ಟ. ಚಿಕ್ಕ ಬೆಟ್ಟ ಅಷ್ಟೇ ಇದು. ಅಲ್ಲೊಂದು ದೇವಸ್ಥಾನ ಐತಿ ದಾಂಡಿದ್ದು. 4 ಪಿಲ್ಲರ್ ಹಾಕಿ ನಿಲ್ಸ್ಬಿಟ್ಟವ್ರು ಅದನ್ನ. ಗಾಳಿಗೆ ನೋಡ ಬಾವುಟ. ಆಕ್ಚುಲಿ ಮಠದ ಸ್ವಾಮೀಜಿ ಇದ್ರಲ್ಲ, ಅವ್ರು ಡೈಲಿ ಬೆಳಗ್ಗೆ ಅಲ್ಲಿ ಪೂಜೆ ಮಾಡ್ಬಿಟ್ಟು ಅದೇ ಸಂಧ್ಯಾ ವಂದನೆ ಅವೆಲ್ಲ ಮಾಡಿ ಪೂಜೆ ಮಾಡಿ ಬರ್ತಾ ಇದ್ದು. ದಿಲೀಪ್ ನೀರೆಲ್ಲ ಕೊಡ್ತಾ ಇದ್ದಾರೆ ಸ್ವಾಮೀಜಿಗಳು. ಸ್ವಾಮೀಜಿ ಇನ್ನೇನ ಬೇಕಾ ಸ್ವಾಮೀಜಿ ಅಂತ ಕೇಳೋರು. ಇಲ್ಲಪ್ಪ ಸಾಕು, ದೇವ್ರು ಕೊಡ್ತಾವ್ರೆಲ್ಲ, ನಂಗೆ ಅದೇ ಸಾಕು ಅನ್ನೋ. ಅಲ್ಲೇ ನಮ್ಮ ಅಣ್ಣನ ಮಕ್ಳಿಗೆ ಸೇರ್ಸೋದು. ಅಣ್ಣನ ಮಕ್ಳಿಗೆ ಬರ್ತಾರ ಗಾಡಿಲಿ. ಕಾಲೇಜ್ ಹೋಗ್ತಾರೆ, ನರ್ಸರಿಯಿಂದಾನೆ ಹಾಕ್ಬಿಡುವ. ಹಾಸ್ಪಿಟ್ಲ್ ಇಲ್ವಾ ಇಲ್ಲಿ? ಇಲ್ಲ ಬರೀ ಇಂಥದೆಯಾ? ಅದನ್ನ ಯಲಹಂಕದಲ್ಲೇ ಮಾಡ್ಕೊಂಡು ಮಗನ ಮಾತ್ರ ಕರ್ಕೊಂಡ್ ಬಂದ್ಬಿಡ್ತಾನೆ. ಈಗಿನ್ನು ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ದರ್ಶನ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಕಂಬದ ನರಸಿಂಹಸ್ವಾಮಿ ಅಂತ ಈ ಕಡೆ ಮಂಡ್ಯ ಕಡೆ ಬಂದಾಗ ತಪ್ಪದೆ ಎಲ್ಲರೂ ಭೇಟಿ ನೀಡಿ. ತುಂಬಾನೇ ಪವರ್ಫುಲ್ ದೇವರು. ನಂಗೂ ಮುಂಚೆ ಗೊತ್ತಿರಲಿಲ್ಲ, ದಿಲೀಪ್ ಕರ್ಕೊಂಡು ಬಂದ್ಮೇಲೆ ಗೊತ್ತಾಗ್ತು. ಲೊಕೇಶನ್ ಬೇಕಂದ್ರೆ ಇಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಯು ಗೈಸ್ ಕ್ಯಾನ್ ಕಮ್ ಹಿಯರ್ ಅಂಡ್ ಫೀಲ್ ದಿ ಪವರ್ ಆಫ್ ದಿ ನರಸಿಂಹಸ್ವಾಮಿ. ಇವನೇ ತೋರಿಸಿದ್ದು. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಮ್ ಕಡೆ ನಮ್ ಕಂಡ್ರೆ ಹುಡ್ಕೊಳೋರು ಒಬ್ರಲ್ಲ ಇಬ್ರಲ್ಲ, ಅವ್ರು ಹುಡ್ಕಂತಾನೆ ಇರ್ಲಿ, ನಾವು ಅದೇ ತರ ಬೆಳಿತಾನೆ ಇರ್ಲಿ ಅಂತ ದೇವ್ರ ನಾವು ಕೇಳ್ಕೊಂಡ್ ಬಂದಿದ್ದೀರಿ. ಇನ್ನೂ ಬೆಳಿತೀರಿ ಫ್ರೆಂಡ್ಸ್. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾರ ಮೇಲೆ ಇರ್ಲಿ. ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾತನ್ನ. ಒನ್ಸ್ ಅಗೇನ್ ವಿ ಆರ್ ಇನ್ ಶ್ರೀರಂಗಪಟ್ಟಣ. ಏನಪ್ಪ ಯಾವಾಗಲೂ ಮೈಸೂರಿಗೆ ಹೋಗ್ತಾ ಇರ್ತಾನೆ ಅನ್ಕೊಬೋದು, ಬಟ್ ದಿಸ್ ಪ್ಲೇಸ್ ಈಸ್ ಯಾವಾಗಲೂ ನಿಯರ್ ಟು ದಿ ಆರ್ಟ್ ಅಷ್ಟೇ. ಮತ್ತೆ ಎಲ್ರಿಗೂ ಈ ಬೆಕ್ಕು ನೆನಪಿರ್ಬೋದು, ಲಾಸ್ಟ್ ಟೈಮ್ ಇದೇ ಬೆಕ್ಕು ಎತ್ಕೊಂಡಿದ್ದೀವಿ ನಾವು. ನಮಸ್ಕಾರ ಮಚಾ. ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಎಲ್ಲ ಬಾಯ್ಸ್ ಎಲ್ಲ ಡಿಕ್ಕಿ ಹತ್ರ ಏನೋ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ನೋಡೋಣ. ಯಾಕೋ ಚಾಮುಂಡಿ ಬೆಟ್ಟ ದರ್ಶನ ಮುಗೀತು. ಲಾಡುಗಳು ತಿಂತಾ ಇದೀವಿ ಎಲ್ಲ ಇವಾಗ. ನಂದಿ ನೋಡಕ್ ಹೋಗ್ತಾ ಇದೀವಿ. ಹೋಗ್ತಿರೋ ದಾರಿ ಕರೆಕ್ಟ್ ಆಗುತ್ತಿಲ್ಲ, ಬಟ್ ಹೋಗ್ತಾ ಇದೀವಿ. ಕರೆಕ್ಟ್ ದಾರಿನೇ ಅಷ್ಟೇ. ಲಡ್ಡು ಬಂದು ಬಾಯಿಗೆ ಬೆತ್ತ. ನಂದಿ ನೋಡೋಣ ಅಂತ ಹೋಗ್ತಾ ಇದೀವಿ ಎಲ್ರು. ನಂದಿಗಿಂತ ಇಲ್ಲಿ ಹೊಟ್ಟೆ ಉರ್ಸೋರೆ ಜಾಸ್ತಿ ಜನ ಇದ್ದಾರೆ.
ಬರೋ ಲೆಫ್ಟ್ ನಡಿಯ ವ್ಯೂ ಪಾಯಿಂಟ್ ನಡಿಯ ವ್ಯೂ ಪಾಯಿಂಟ್ ತೋರಿಸ್ರು ಐತೆ. ವ್ಯೂ ಪಾಯಿಂಟ್ ಐತಾ? ಅವರೇ ಗುರು, ನಮ್ಗೆ ಯಾರು ಇಲ್ವಲ್ಲ, ನಾವೆಲ್ಲ ಹೋಗಲ್ಲ. ಇಲ್ಲಿ ಯಾರು ಕೂತವ್ರಲೆ? ಈ ತರ ಎಲ್ಲ ನೀನು ಬಂದಿದ್ದ ರೋಹಿತ್? ಇಲ್ಲಪ್ಪ. ಒಳ್ಳೆ ವ್ಯೂ ಪಾಯಿಂಟ್ ಹೆಂಗೈತೆ ಅಲ್ಲ, ವ್ಯೂ ಪಾಯಿಂಟ್ ಹೆಂಗೈತೆ? ಇಲ್ಲಿ ವ್ಯೂಗಳೇ ಜಾಸ್ತಿ ಇದೆ. ನಂಟ್ರಪ್ಪ ಹೋಗೋಣ. ಫೈನಲಿ ತುಂಬ ಮೆಟ್ಲುಗಳು ಇಳಿದ ಮೇಲೆ ನಂದಿ ಹತ್ರ ತಲುಪಿದ್ದೀವಿ. ಎಲ್ಲ ಬೇವು ತಗೋರೆ. ಇವನ್ನೇನೋ ಮಾಡ್ಕೊಂತವ್ ಒಳಗಡೆ ಕೈ ಹಾಕೊಂಡು. Inky Pinky Funky, Daddy bought the donkey, donkey died. ಕೋತಿ ಕಳ್ಳೆಪುರಿ ಕಿತ್ಕೊಂಡೋಯ್ತು ಯಾರ್ದು. ಕಬ್ನಲ್ಲಿ ಕುಡಿಯೋಕೆ ಬಂದ್ವಿ. ಇಲ್ಲಿಬ್ರು ಅಲ್ಲಿಬ್ರು, ಇಬ್ರಿಗೂ ಒಬ್ಬರು ಅಟ್ ಟೈಮ್ ಕರೆದು, ಅದಕ್ಕೆ ಇಬ್ಬರ ಹತ್ರನೂ ಇಬ್ರಿಬ್ರು ಹೋಗಿದ್ದೀವಿ. ಅವಣ್ಣವ್ರದೇ ಪುರಿ ಕತ್ಕೊಂಡು ಹೋಗಿದ್ದು ಪಾಪ. ಜೋಶಲ್ಲಿ ಇಳ್ಕೊಂಡು ಹೋಗ್ಬಿಟ್ಟು ನಂದಿ ನೋಡೋಕ್ಕೆ. ಹತ್ತಕ್ಕಿರೋದು ಇವಾಗ ಪಾಡು. ಕೆಳಗಡೆ ಹೋದ್ಮೇಲೆ ಅಲ್ಲಿದ್ದಿದ್ದು ಅಣ್ಣ ಹೇಳ್ತವ್ರೆ, ಬ್ರೋ ಕಾರಲ್ಲೂ ಬರ್ಬೋದಿತ್ತಲ್ಲ ಬ್ರೋ ಅಂತ. ಫುಲ್ ರಶ್, ಕ್ಯೂಲ್ಲಿ ನಿಂತ್ಕೊಂಡು ಕುಕ್ ಮಾಡ್ಬಿಟ್ಟು ಇವರಿಬ್ರು ಫುಲ್ ಶಾಕಲ್ಲವ್ರೆ. ಹೋಟ್ಲು ಮಾಡೋಣ ಆದ್ರೆ ಸ್ಕೆಚ್ ಆಗ್ತಿರ್ಬೇಕು ಮೋಸ್ಟ್ಲಿ. ಪ್ಲಾನ್ ಹಾಕ್ಸೋಣ, ಲೈಟ್ ಹಾಕ್ಸೋಣ. ಸೊ RRL ಬಿರಿಯಾನಿ ತಿಂದು ಸಕ್ಕತ್ತಾಗಿತ್ತು ಬಿರಿಯಾನಿ. ಮೈಸೂರಿಗೆ ಬಂದಾಗ ಎಲ್ಲರೂ ಖಂಡಿತ ಟ್ರೈ ಮಾಡ್ರಿ. ಚೆನ್ನಾಗಿದೆ. ಇದೇನು ಸರ್ಕಲ್ಲು ಗಾಂಧಿ ಸ್ಕ್ವೇರ್ ಹತ್ರ ಇದೆ ಬಿರಿಯಾನಿ. ಹೋಟೆಲ್ RRR ಮೈಸೂರು ಅಂತ. ಸೊ ಮಿಸ್ ಮಾಡದೆ ಬರ್ಬೇಕೆಲ್ಲ. ಸ್ಪಾನ್ಸರ್ ಆಫ್ ಅವರ್ ಬಿರಿಯಾನಿ ಬಂದ್ಬಿಟ್ಟು ತರುಣ್. ಅಲ್ಲಿಂದ ಬಿರಿಯಾನಿ ತಿನ್ಬಿಟ್ಟು ನಮ್ಮ ಅಕ್ಕನ ಮೀಟ್ ಮಾಡೋಕ್ಕೆ ರೀಜ್ನಲ್ ಕಾಲೇಜಿಗೆ ಬಂದಿದ್ದೀನಿ. ಕಾವ್ಯಕ್ಕ ಅಂತ, ಇವರೆಲ್ಲ ಗೊತ್ತು. ಹೇಳಪ್ಪ ನಮ್ಮ ಹೆಸರು. ದಿಲೀಪು, ತರುಣು, ಪ್ರಶಾಂತು. ಸೊ ಫೈನಲಿ ಬಲ್ಮುರಿಗೆ ಆಟಾಡೋಣ ಅಂತ ಬಂದ್ವಿ. ಆಟಾಡೋಕ್ಕೆ ನೀರಿಲ್ಲ ಸರಿಯಾಗಿ, ಆದರೂ ಇಳಿತೀವಿ. ಸೊ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಆಗಿದೆ. ಬಟ್ ನನ್ನ ಕಾಸ್ಟ್ಯೂಮ್ ಫುಲ್ ಚೇಂಜ್. ಇಬ್ರು ಇಳಿತೀನಿ ಅಂತ ಹೋದವರು ಮೊಸಳೆ ಐತೆ, ನೀರೈತೇನೋ, ಮೀನೈತೆ ಅನ್ಕೊಂಡೆ ಭಯ ಬೀಳ್ತವ್ರು ಅವಾಗಿಂದ. ನೋಡಿದ್ರೆ ಬಿಸಿ ಐತೆ ಅಂತ ನೀರು. ಈ ಖುಷಿಗೆ ಬೆಂಗಳೂರಿಂದ ಬರ್ಬೇಕಿತ್ತು ಇಲ್ಲಿಗೆ.